ಶಿವಕುಮಾರ್ ಅವರು ಬರ್ತಾರಂತೆ, ಅದಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ. 4 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ. ನೇಮ್ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಎಲ್ಲ ಸಿಬ್ಬಂದಿಗಳೆಲ್ಲ ಇಲ್ಲೇ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಬರ್ಬೋದು ಅನ್ಸುತ್ತೆ, ನೋಡೋಣ. ಇವಾಗ ಡಿ ಕೆ ಶಿವಕುಮಾರ್ ಅವರು ಬಂದರು, ನೋಡೋಣ. ಇರ್ಬೋದು ಡಿ ಕೆ ಶಿವಕುಮಾರ್ ಸರ್ ಅವರು ಹೊರಗಡೆ ಹೋಗಿದ್ದಾರೆ. ಆದ್ರೂ ಸಹ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಜನಗಳು. ಕ್ಯೂ ಮೂವ್ ಆಗ್ತಾನೇ ಇದೆ. ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಇದ್ದಾರೆ, ಆದ್ರೂ ಸಹ ಕ್ಯೂ ಮೂವ್ ಆಗ್ತಾನೇ ಇದೆ. ನೋಡಿ, ಇವಾಗ ಹೊರಗಡೆ ಹೋಗ್ತಾನೆ ಇದ್ದಾರೆ ಜನರು. ರೆಡಿ ಮಾಡ್ಕೊತಿದ್ದಾರೆ, ಬೇರೆ ಕಡೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ಬಂದಿದ್ದಾರೆ, ಗಾಡಿ ರೆಡಿ ಮಾಡ್ಕೊತಾ ಇದ್ದಾರೆ. ಈಗೆಲ್ಲ ಬಂದು ಹೊತ್ಕೊಂಡು ಹೋಗ್ತಾರೆ. ಅವ್ರ ಪಿ ಅವ್ರು ಬಂದಿದ್ದಾರೆ ಹೊರಗಡೆ. ಈಗ ಹೊರಗಡೆ ಹೋದರು. ಎಸ್ ಪಿ ಮೇಡಮು ಸಹ ಬರ್ತಾಯಿದ್ದಾರೆ ನೋಡಿ. ಮೇಡಮ್ ಎಲ್ಲ ಬಿಗಿ ಭದ್ರತೆಯೊಂದಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ. ಈಗ ಹೊರಗಡೆ ಹೋಗಿದ್ದಾರೆ ಅವರು. ಮೇಡಮ್ ಇಲ್ಲೇ ಓಡಾಡ್ತಿದ್ದಾರೆ. ಗಾಡಿ ಈಗ ಸ್ಟಾರ್ಟ್ ಆಯಿತು, ಇನ್ನೇನು ಬರ್ತಾರೆ ಅನ್ಸುತ್ತೆ. ಈಗ ಗಾಡಿನೂ ರೆಡಿ ಆಗ್ತಾಯಿದೆ, ಇನ್ನೇನು ಬರ್ತಾರೆ. ಈಗ ಎಲ್ಲರಿಗೂ ಐಬಿಯಿಂದನೇ ಬರ್ತಿರೋದಲ್ವ? ಐಬಿಯಿಂದನೇ ಬರ್ತಾ ಇರೋದು ಎಲ್ಲರೂ. ಎಲ್ಲರೂ ಐಬಿಯಿಂದನೇ ಬರಬೇಕು. ಬಂದು ಹೊರಗಡೆ ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಬರ್ತಾ ಇದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರವರು. ಯಾವರು? ಒಂದು ಬಳ್ಳಾರಿಯಿಂದ ಬಂದಿರೋದು. ಒಂದು ಹೊತ್ತಿನ ಚಾಮರಾಜನಗರ ಅಲ್ಲಿ ಕಲಿಸಿದ್ದಾರೆ. ಚಾಮರಾಜನಗರದಿಂದ ಎಲ್ಲಿ ಬಂದಿರೋದು? ಎಷ್ಟು ಜನ ಬಂದಿರೋ ಟೋಟಲ್ಲು? ನಾವು ವೆಹಿಕಲ್ 3 ಜನ ಬಂದಿದ್ವಿ. ನಾವೆಲ್ಲ ಇಲ್ಲಿ ರಿಪೋರ್ಟ್ ಆಗೋದು ಫೈರ್ ಸ್ಟೇಷನ್ ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಹುಲಿರಾಜ್ ಅಂತ. ಹುಲಿರಾಜ್, ಚಾಮರಾಜನಗರ ಪೊಲೀಸ್ ಸೆಕ್ಯೂರಿಟಿಗೆ ಅಂತ ಚಾಮರಾಜನಗರದಿಂದ ಬಂದಿರೋ ಪೊಲೀಸ್. ಮತ್ತು ಅಲ್ಲಿ ಚಾಮರಾಜನಗರ ಅಂತ ಹೇಳಿದ್ರು. ಅದಕ್ಕೆ ಅಲ್ಲ, ಹೊರಗಡೆಯಿಂದ ಬಂದವ್ರಿಗೆ ಒಂದು ಆದ್ಯತೆ ಇರುತ್ತಲ್ಲ ನಮ್ಮೂರಲ್ಲಿ, ಅದಕ್ಕೋಸ್ಕರ. ಇಲ್ಲಿ ಲೋಕಲ್ಸ್ಗಳಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಬಂದು ಕೆಲಸ ಮಾಡ್ತಾರೆ. ಬಟ್ ಅಲ್ಲಿಂದ ಬಂದು ಕೆಲಸ ಮಾಡೋದಿದೆಯಲ್ಲ, ಅದು ಬೇರೆ ಥರನೇ. ಮಾತಾಡ್ತಾ ಇತ್ತು. ಜಸ್ಟ್ ಡಿ ಕೆ ಶಿವಕುಮಾರ್ ಬಂದಿರಲ್ಲ, ಸ್ವಲ್ಪ ಒಂದು ಕ್ಲಿಪ್ ತಗೊಂಡು ಹೋಗೋಣ ಅಂತ ಬಂದಿದೆ. ಈಗ ದರ್ಶನ ಮುಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲರ ಸಿದ್ಧತೆ ರೆಡಿ ಆಗ್ತಿದೆ, ಬ್ಯಾನ್ಗಳೆಲ್ಲ ರೆಡಿ ಆಗ್ತಿದ್ದಾವೆ. ನೋಡ್ತಾ ಇರ್ಬೋದು, ಬರ್ತಾ ಇದ್ದಾರೆ ಹೊರಗಡೆ. ಈಗ ಫ್ಯಾಮಿಲಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಆಸ್ಥಾನದೇವಿ ದರ್ಶನ ಮಾಡಿಕೊಂಡು ದರ್ಶನ ಪಡ್ಕೊಂಡು ಈಗ ಹೊರಗಡೆ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲರೂ ಫುಲ್ ವೆಯ್ಟಿಂಗ್ ಮಾಡ್ತಿದ್ದಾರೆ ನೋಡೋದಕ್ಕೆ. ತುಂಬ ಜನ ಕಾಯ್ತಾ ಇದ್ದಾರೆ, ವಯಸ್ಸರೇ ಕಾಯ್ತಿದ್ದಾರೆ ನೋಡೋದಕ್ಕೆ. ವಾದ್ಯದ ಮೂಲಕ ಬರಮಾಡ್ಕೊಂಡ್ರು. ಈಗ ವಾದ್ಯದ ಮೂಲಕನೇ ಈಗ ಬೀಳ್ಕೊಡುಗೆ ಕೊಡ್ತಿದ್ದಾರೆ. ಬಂದು ಹೊರಗಡೆ ಬಂದರು ನೋಡಿ. ಈಗ ನೋಡಿ, ಆದರೆ ತೋರಿಸ್ತೀನಿ. ಕೃಷ್ಣ ಬೈರೇಗೌಡರು ಸರ ಬರ್ತಾ ಇದ್ದಾರೆ, ಸನ್ಮಾನ ಸಹ ಮಾಡಿದ್ದಾರೆ. ಹೊರಡ್ತಾ ಇದ್ದಾರೆ. ಗಾಡಿ ಇಲ್ಲ. ಹೋಗೋದಿದ್ದೇ ಇರುತ್ತೆ.
ಮೇಡಮ್ ಸಾವು ಕಾರ್ ಹೋಗ್ತದೆ ಈಗ. ಆಟೋ ಸರ್ ಕೈ ಬೀಸ್ಕೊಂಡು ಓಡ್ತಾ ಇದ್ದಾರೆ. ಪಡೆದಂಥವ್ರು ಎಲ್ಲರೂ ಹೋಗ್ತಾ ಇದ್ದಾರೆ ಸ್ವಾಗತ ಕೊಟ್ಟು. ಇವತ್ತು ಮಂಗಳವಾರ ಸಹ ಜನಗಳು ಜಾಸ್ತಿ ಇದ್ದಾರೆ, ಬರ್ತಾ ಇದ್ದಾರೆ, ಒಬ್ಬರಾಗೊಬ್ಬರು ಬರ್ತಾ ಇದ್ದಾರೆ. ನೋಡೋಣ, ಆದಷ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಜನಗಳನ್ನ. ಇವತ್ತು ಕೊಟ್ಟು ಹೋಗ್ತಾ ಇದ್ದಾರೆ, ಪಾಸ್ನ ಕೊಟ್ಟು ಹೋಗ್ತಿದ್ದಾರೆ. ಯಾವ ಪಾಸು ಏನಂತ ಕೇಳೋಣ. ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಸೊ ಯಾವ ಪಾಸು ಸರ್ ಇದು? ಬರ್ತಾ ಇದ್ದಾರೆ. ಸೊ ಯಾವ ಪಾಸ್ ಅದು? 1000 ರುಪೀಸ್ದು. 1000 ರುಪೀಸ್ ಪಾಸ್. ನೋಡಿ, ಸ್ಕ್ಯಾನ್ ಮಾಡ್ತಿದ್ದಾರೆ. ಇದೊಂದು ನೋಡ್ತಾ ಇರೋದು 1000 ರುಪೀಸ್ ಪಾಸ್. ಇಲ್ಲಿ ಬರ್ತಾ ಇರೋದು ಎಂಟ್ರಿ. ಇಲ್ಲಿ ನೋಡ್ತಾ ಇರ್ಬೋದು 1000 ರುಪೀಸ್ ಎಂಟ್ರಿ ಇದು. ಸೊ ಅದು ಇನ್ನಕ್ಕೆ ಎಷ್ಟು ಪಾಸ್ ಕೊಡ್ತಿರೋದು? ಎಷ್ಟಾದರೂ ಸುಮಾರು ಜನ ಹೋಗ್ತಿದ್ದಾರೆ. ನೋಡೋಣ, ಕೇಳೋಣ ದರ್ಶನ ಆಯಿತಾ ಏನು ಅಂತ. ಸರ್ನ ಮಾತಾಡ್ಸೋಣ. ಯಾರು ಹೋಗ್ತಿದ್ದಾರೆ, ಸುಮಾರು ಜನ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ. ಸೊ ದರ್ಶನ ಆಯಿತಾ? ಹಾಂ, ಎಷ್ಟೊತ್ತಾಯಿತು? ಯಾಕೆ ಕ್ಯೂನಲ್ಲಿ ಹೋಗಿದ್ರೆ? ನಾನು ಧರ್ಮದರ್ಶನದಲ್ಲಿ ಹೋಗಿದ್ದೆ. ಧರ್ಮದರ್ಶನ ಎಷ್ಟು ಅವರ್ ಆಯಿತು? 5:30 ಗಂಟೆ. 5:30 ಗಂಟೆ ಆಯಿತಾ? ಸರಿ ಸರ್. ಯಾವ ಊರಿಂದ ಬಂದಿರೋದು? ಮೈಸೂರಿಂದ. ಸರಿ ಸರ್, ದರ್ಶನ ಆಯಿತಾ? ಯಾವ ಊರಿಂದ ಬಂದಿರೋದು? ಬಾಳೆಪೇಟೆಯಿಂದ. ಸರಿ ಸರ್. ಎಷ್ಟು ಅವರ್ ಆಯಿತು? 4 ಅವರ್ ಆಯಿತು. 4 ಅವರ್ ಆಯಿತಾ? ಸರಿ. ನೋಡ್ತಾ ಇರ್ಬೋದು ಮೆಡಿಸಿನ್ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಏನಂತ ಕೇಳೋಣ. ಮೇಡಮ್, ಏನಿದು? ಟ್ಯಾಬ್ಲೆಟಾ? ಏನು ಟ್ಯಾಬ್ಲೆಟ್ಸ್ ಅಂತ ಹೇಳ್ಬೋದು? ಎಲ್ಲ ರೀತಿಯಾದಂಥ ಟ್ಯಾಬ್ಲೆಟ್ ಮೈಕೈ ನೋವಾಗಿರುತ್ತೆ, ಓಕೆ. ಬಾಡಿ ನೈಟ್ಮೆಂಟು ಎಲ್ಲದನ್ನು ಸಪ್ಲೈ ಮಾಡ್ತೀವಿ. ಕಾಲು ಹೊಡ್ಕೊಂಡಿರ್ತಾರೆ, ಬ್ಯಾಂಡೇಜು. ಇಲ್ಲಿ ಪ್ರಥಮ ಚಿಕಿತ್ಸೆ ಇದೆ, ಏನಿದೆ ಅದೆಲ್ಲ ಸಹ ಇಲ್ಲಿಗಿದೆ. ನೋಡ್ತಾ ಇರ್ಬೋದು. ಇನ್ನು ಏನಾರ ಏಟ್ ಮಾಡ್ಕೊಂಡ್ರೆ, ಏನಾರ ಗಾಯ ಆಯಿತು ಅಂದರೆ ಮೆಡಿಸನ್ ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಇವತ್ತು ಮಂಗಳವಾರ ಜನ ಬರ್ತಾ ಇದ್ದಾರೆ. ಜನ ತುಂಬ ಜಾಸ್ತಿ ಬರ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು.